ಬ್ರಹ್ಮರಕೊಟ್ಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಳೆದ 23 ವರ್ಷಗಳಿಂದ ನಿಯಮಬಾಹಿರವಾಗಿ ಸುಂಕ ವಸೂಲಿ ಮಾಡುತ್ತಿರುವ ಟೋಲ್ಗೇಟ್ ಅನ್ನು ಸಂಪೂರ್ಣವಾಗಿ ಮುಚ್ಚಬೇಕೆಂದು ಆಗ್ರಹಿಸಿ ಇಂದು ಬೃಹತ್ ಜನಾಂದೋಲನ ನಡಿಗೆ ನಡೆಯಿತು. ಟೋಲ್ಗೇಟ್ ತೆರವು ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಹಾಗೂ ಕಾಂಗ್ರೆಸ್ ನಾಯಕ ಬಿ ರಮಾನಾಥ್ ರೈರ ನೇತೃತ್ವದಲ್ಲಿ ಸಾಗಿದ ಜನಾಂದೋಲನ ನಡಿಗೆ ಬಿಸಿ ರೋಡ್ನ ನಾರಾಯಣಗುರು ವೃತ್ತದಿಂದ ಬ್ರಹ್ಮರಕೊಟ್ಲು ಟೋಲ್ಗೇಟ್ ವರೆಗೆ ಮುಂದುವರೆಯಿತು. ವಾಹನ ಸವಾರರಿಗೆ ಕನಿಷ್ಠ ಮೂಲಸೌಕರ್ಯ ನೀಡದೆ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಈ ಟೋಲ್ ವಿರುದ್ಧ ಎಲ್ಲರೂ ಒಗ್ಗೂಡಿ ನಡೆಸಿದ ಹೋರಾಟಕ್ಕೆ ಈ ಪ್ರತಿಭಟನೆ ಸಾಕ್ಷಿಯಾಯಿತು. ಯಾವುದೇ ಕಾರಣಕ್ಕಾಗಿಯೂ ಬ್ರಹ್ಮರಕೊಟ್ಲು ಟೋಲ್ಗೇಟ್ ಮುಂದುವರಿಬಾರದು. 2 ದಶಕ ಹೆಚ್ಚು ಕಾಲ ಇಲ್ಲಿ ಸಂಗ್ರಹ ಆಗಿದೆ ಮತ್ತು ಆ ಟೋಲ್ಗೇಟ್ ಆಗುವಾಗ ಬ್ರಹ್ಮರಕೊಟ್ಲು ಟೋಲ್ಗೇಟ್ ಆಗುವಾಗ ಇಡೀ ದಕ್ಷಿಣ ಉಡುಪಿ ಜಿಲ್ಲೆಯಲ್ಲಿ ಬೇರೆ ಯಾವುದೇ ಟೋಲ್ಗೇಟ್ ಇರಲಿಲ್ಲ. ಈಗ ಮತ್ತೆ 3-4 ಟೋಲ್ಗೇಟ್ಗಳು ಅಂತರದ ನಿಯಮ ಉಲ್ಲಂಘನೆ ಆಗಿ ಮಾಡಿದ್ದಾರೆ ಮಾತ್ರ ಅಲ್ಲ, ಈಗ ಇಲ್ಲಿಗೆ 30 ಕಿಲೋಮೀಟರ್ ಅಂತರದಲ್ಲಿ 3 ಟೋಲ್ಗೇಟ್ಗಳನ್ನ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಗರಡಿಮಠ 1 ಮತ್ತು ಇದೇ ರಸ್ತೆಯ ಮುಂದುವರಿದ ಭಾಗವಾಗಿ ಹೊಳ ಉಪ್ಪಿನಂಗಡಿಯಲ್ಲಿ ಮತ್ತು ಬೆಳ್ತಂಗಡಿ ಹೋಗುವಾಗ ಪಣಕದಿಯಲ್ಲಿ ಈ 3 ಟೋಲ್ಗೇಟ್ಗಳು ಬಂದ್ರೆ ಎಲ್ಲಾ ಟೋಲ್ಗೇಟ್ಗಳು ಕೂಡ 25-30 ಕಿಲೋಮೀಟರ್ ಅಂತರಕ್ಕೆ ಬರ್ತದೆ. ಇದು ಅಂತರದ ನಿಯಮದ ನಿರ್ಲಕ್ಷ್ಯ ಉಲ್ಲಂಘನೆ ಆಗಿರುವಾಗ ಈ ಹಳೆ ಟೋಲ್ಗೇಟ್ ಅನ್ನು ಉಳಿಸೋದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸೋದು ಮತ್ತು ಅಂತರದ ನಿಯಮವನ್ನು ಉಲ್ಲಂಘಿಸಿ ಟೋಲ್ಗೇಟ್ ರಚನೆ ಮಾಡಲಿಕ್ಕೆ ಅಥವಾ ಅಲ್ಲಿ ಹಣ ಸಂಗ್ರಹ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಸಂದೇಶವನ್ನ ಸಾರಲಿಕ್ಕೆ ಈ ಜನಾಂದೋಲನ ನಡಿಗೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. 23 ವರ್ಷದಿಂದ ಬ್ರಹ್ಮರಕೊಟ್ಲು ಟೋಲ್ಗೇಟ್ ಇಲ್ಲಿ ಅಕ್ರಮವಾಗಿ ಹಣ ಸುಲಿಗೆ ಮಾಡುವಂತ ಕೇಂದ್ರವಾಗಿ ಪರಿವರ್ತನೆ ಆಗಿದೆ. ಪ್ರಥಮವಾಗಿ ಈ ಒಂದು ಟೋಲ್ಗೇಟ್ ಪ್ರಾರಂಭವಾಗುವಾಗ ಜಿಲ್ಲೆಯಲ್ಲಿ ಯಾವುದೇ ಟೋಲ್ಗೇಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಯಾರು ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿಲ್ಲ. ಆದರೆ ಈಗ ಸಂದರ್ಭಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇನ್ನು ಕೆಲವಾರು ಟೋಲ್ಗೇಟ್ಗಳನ್ನ ಪ್ರಾರಂಭ ಮಾಡತಕ್ಕಂಥದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ಬೇಡಿಕೆಯನ್ನ ಈ ಟೋಲ್ ಗೇಟ್ ಅನ್ನು ತೆರವು ಮಾಡಬೇಕೆಂತ ಅನೇಕ ಸಾರಿ ನಾವು ಸಣ್ಣ ಪುಟ್ಟ ಹೋರಾಟವನ್ನು ಮಾಡಿದ್ದೇವೆ. ಈ ಸಾರಿ ಒಂದು ದೊಡ್ಡ ಆಂದೋಲನವನ್ನು ಮಾಡಿ ಈ ಒಂದು ಟೋಲ್ ಗೇಟ್ ಅನ್ನು ನಿಲ್ಲಿಸಬೇಕು ಅಂತ ಹೇಳುವಂತ ತೀರ್ಮಾನ ಮಾಡಿ ಸಮಾನ ಮುಕ್ತ ಸಂಘಟನೆಯವರು ಈ ಒಂದು ಟೋಲ್ ಗೇಟ್ ತೆರವು ಮಾಡಬೇಕು ಎನ್ನುವಂಥದ್ದು ತಾರ್ಕಿಕ ಅಂತ್ಯವನ್ನು ತರಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಕೆಲವಾರು ಪ್ರೋಗ್ರಾಮನ್ನು ಹಾಕೊಂಡಿದ್ದೆವು. ಜಿಲ್ಲೆಯಾದ್ಯಂತ ಬಹುಶಃ ಜಿಲ್ಲೆಯ ಎಲ್ಲಾ ಭಾಗದಿಂದ ಮುಲ್ಕಿಯಿಂದ ಹಿಡಿದು ಸುಳ್ಯದವರೆಗೆ ಅಥವಾ ಉಳ್ಳಾಳದಿಂದ ಹಿಡಿದು ಮೂಡುಬಿದ್ರೆವರೆಗೆ ಬೆಳ್ತಂಗಡಿ ಹಿಡಿದು ಬಹುಶಃ ಈ ಒಂದು ಉಪ್ಪಿನಗಡಿವರೆಗೆ ಎಲ್ಲ ಭಾಗದ ಜನ ಇವತ್ತು ತಂಡವಾಗಿ ಬಂದಿದ್ದಾರೆ. ಇಲ್ಲಿಯ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾರ್ ಅವರು ಗಮನಿಸಬೇಕು. ಅವರೇ ಎದುರು ನಿಂತಿದ್ದನ್ನು ತೆಗೆಸಬೇಕಿತ್ತು. ಯಾಕಂತ ಹೇಳಿದರೆ ಮೊನ್ನೆ ಕುಂಬಳೆಯಲ್ಲಿ ನಮ್ಮ ಅಶ್ರಫ್ ರವರ ನೇತೃತ್ವದಲ್ಲಿ ಅಲ್ಲಿಯ ಕೇರಳ ಸರ್ಕಾರ ಇಂತಹ ಒಂದು ಟೋಲ್ ಗೇಟನ್ನು ತೆಗೆದು ಬಿಸಾಡಿದೆ. ಎಲ್ಲರೂ ಸಹಕಾರ ಸರ್ಕಾರ ಕೊಟ್ಟಿದೆ, ಅಲ್ಲಿ ಕೊಟ್ಟಿದ್ದಾರೆ. ಆದರೆ 23 ವರ್ಷಗಳಿಂದ ಹಗಲು ದರೋಡೆ ಮಾಡ್ತಕ್ಕಂಥ ಈ ಬ್ರಹ್ಮರಕೊಟ್ಲು ಟೋಲ್ ಗೇಟ್ ಏನಿದೆ ಇದನ್ನು ಈ ಭಾಗದ ಸಂಸದರು ಏನು ಮತವನ್ನು ಜನರಿಂದ ಪಡೆದಿದ್ದಾರೋ ಅವರಿಗೆ ಒಂದು ಈ ಭಾಗದ ಜಿಲ್ಲೆಯ ಜನತೆಯ ಮೇಲೆ ಗೌರವ ಇದ್ದರೆ, ಪ್ರೀತಿ ಇದ್ದರೆ ಈ ಟೋಲ್ ಗೇಟನ್ನು ಜಿಲ್ಲೆಯ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಗಡ್ಕರಿ ಅವರಿಗೆ ಮನವಿಯನ್ನು ಮಾಡಿ ಇದನ್ನು ತೆರವುಗೊಳಿಸಬೇಕು ಅಂತೇಳಿ ನಾವು ಎಲ್ಲರ ಪರವಾಗಿ ಟೋಲ್ ಗೇಟ್ ಸಮಿತಿಯ ಪರವಾಗಿ ಇಷ್ಟೊಂದು ಜನಸಂಖ್ಯೆ ನಡೆದು ಬಂದಂಥ ಪ್ರತಿಯೊಬ್ಬರ ಪರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ಟೋಲ್ ಗೇಟ್ ಅಂತ ಹೇಳಿ ಯಾರು ಟೋಲ್ ಗೇಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪ್ರತಿ ದಿವಸ ಹಣ ಕೊಟ್ಟು ಹೋಗುವವರು ಕೂಡ ಫಾಸ್ಟ್ಯಾಗ್ ಇದ್ದರೂ ಕೂಡ ಗಂಟೆಗಟ್ಟಲೆ ಇಲ್ಲಿ ನಿಲ್ಲಬೇಕು. ಅದು ಸರಿಯಾದ ವ್ಯವಸ್ಥೆ ಇಲ್ಲ. ಆ ಮೇಲೆ ಕೆಳಗೆ ಹೋಗುವಂಥದ್ದು ಆಗಾಗ ಬಂದಾಗೋದು ಒಂದು ಅಧೋಗತಿಯಲ್ಲಿರುವಂಥ ಒಂದು ಟೋಲ್ ಗೇಟ್. ಹಾಗಾಗಿ ಈ ಟೋಲ್ ಗೇಟ್ ಸಂಪೂರ್ಣವಾಗಿ ಹೋಗಲೇಬೇಕು. ಮತ್ತೊಂದು ಎಷ್ಟು ಸರ್ವಾಧಿಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಳಗೆ ಒಂದು ರಸ್ತೆ ಇದೆ, ಜನಸಾಮಾನ್ಯರಿಗೆ ಒಳಗೆ ಹೋಗುವಂಥ ಗ್ರಾಮಾಂತರ ಪ್ರದೇಶಕ್ಕೆ ಒಂದು ರಸ್ತೆ ಇದೆ, ಅದಕ್ಕೆ ಕೂಡ ಇವರು ಗೇಟ್ ಹಾಕಿದ್ದಾರೆ. ಈ ರಾಜಕಾರಣಿಗಳು, ಈ ಪಂಚಾಯತಿ ಅಧ್ಯಕ್ಷರು, ಇವರೆಲ್ಲರೂ ಕೂಡ ಯಾರು ಅದರ ಬಗ್ಗೆ ಆಳವಾಗಿ ಅದರ ಬಗ್ಗೆ ಅಭ್ಯಾಸ ಮಾಡೋದಿಲ್ಲ. ಅದೆಲ್ಲ ನಿಜವಾಗಿ ಕೆಳಗೆ ಅವ್ರು ಗೇಟ್ ಹಾಕಲಿಕ್ಕೆ ಅವರಿಗೆ ಅಧಿಕಾರವೂ ಇಲ್ಲ. ಅಲ್ಲಿ ಕೂಡ ಇವರು ಗೇಟ್ ಹಾಕಿದೆ. ಆದ್ದರಿಂದ ನಾವು ಹೇಳಿದರು ಇವತ್ತು ನಾನು ಇದನ್ನು ಸುರುಗಿಯಾಗಿ ಕೆಳಗಿನ ಗೇಟನ್ನು ತೆಗಿಬೇಕು ಅವರು.